ರಾಜ್ಯಾಧ್ಯಕ್ಷ, ಆರ್ಪಿಪಿ ರಾಷ್ಟ್ರೀಯ ಅಧ್ಯಕ್ಷ, ಮಾಧ್ಯಮದ ಬಂಧುಗಳೇ, ಒಳ ಮೀಸಲಾತಿ ಇಲ್ಲದೆ 56,432 ಉದ್ಯೋಗಗಳನ್ನ ತುಂಬೋದಕ್ಕೆ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ, ಅವೈಜ್ಞಾನಿಕವಾಗಿ ಸರ್ಕಾರ 27/2/2026 ಸುತ್ತೋಲೆಯನ್ನ ಹೊರಡಿಸಿದೆ. ಈ ಸುತ್ತೋಲೆಯನ್ನ ಪ್ರತಿಭಟಿಸಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ 75ಕ್ಕೂ ಹೆಚ್ಚು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಂಘಟನೆಗಳೆಲ್ಲರೂ ಕೂಡ ಒಟ್ಟಿಗೆ ಸಮಷ್ಟಿಯಾಗಿ ಒಟ್ಟಿಗೆ ಸೇರಿ ನಾವು ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತೇಳಿ ರಚಿಸಿ ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಮೌರ್ಯ ಸರ್ಕಲ್ ಇಂದ 11 ಗಂಟೆಗೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂತಹ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಕೈಗೊಂಡಿದ್ದೇವೆ. ಏನು ಕಳೆದ 35 ವರ್ಷಗಳಿಂದ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ನಿರಂತರ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ. ಈ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಾವು 8 ಜನ ಹುಬ್ಳಿ ಸಮಾವೇಶದಲ್ಲಿ ತೀರೋದು, ಅನೇಕ ಜನ ಜೀವ ಬದುಕನ್ನ ಕಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು 2012ರಿಂದ 2018ರವರೆಗೆ ಸದಾಶಿವ ಆಯೋಗದ ವರದಿ ಇದ್ರು ಕೂಡ ತೆಗೆದು ಕೂಡ ನೋಡ್ಲಿಲ್ಲ. ಅವರು ಮಾದಿಗ ಸಮಾಜದ ಕಡು ವಿರೋಧಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ತಿರುಗಿ 2023ರಿಂದ 25ರವರೆಗೂ ಕೂಡ ಅವರು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಬೆಲೆಯನ್ನ ಕೊಟ್ಟಿಲ್ಲ. 7 ಜನ ನ್ಯಾಯಾಧೀಶರು ಆದೇಶ ಕೊಟ್ಟಿದೆ. ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ವರದಿಯನ್ನ. ಉಭಯ ಸದನಗಳು ಅನುಮೋದಿಸಿದವೆ. ರಾಜ್ಯಪಾಲರು ಅಂಕಿತ ಹಾಕಿ ಈಗ ಜಾರಿಯಲ್ಲಿದೆ ವಿಧೇಯಕ. ಇಂಥ ಎಲ್ಲಾ ಪ್ರಕ್ರಿಯೆಗಳನ್ನ ಬದಿಗೊತ್ತಿ ಸಿದ್ದರಾಮಯ್ಯನವರು ಅವರ ಸರ್ಕಾರ ಸುತ್ತೋಲೆಯನ್ನ ಕಾನೂನು ಬಾಹಿರಗೊಳಿಸಿರುವಂತದ್ದು ಇದೆಯಲ್ಲ, ಇದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮರಣ ಶಾಸನ. ಎಲ್ಲರೂ ಕೂಡ ಆಘಾತಕ್ಕೊಳಗಾಗಿದ್ದಾರೆ. ನಿರುದ್ಯೋಗಿಗಳು ಈ ಸಮಾಜದಲ್ಲಿ ಇರ್ತಕ್ಕಂಥವ್ರು, ಕಟ್ಟ ಕಡೆ ಸಮಾಜದಲ್ಲಿರುವಂತ ಸಮಾಜ ಇದು. ಮೋಚಿಬಿಡಿದ್ದಾರೆ, ಚಪ್ಪಲಿ ಅಂತ ಸಮಾಜ, ಚರಂಡಿಗಳನ್ನ ಕೈಲಿ ಬಾಚುವಂತಹ ಇಡೀ ದೇಶಾದ್ಯಂತ ಸಮಾಜ ಇದೆ. ಇದರಲ್ಲಿ ಮಾದಿಗ ಸಂಬಂಧಿತ ಸಮಾಜದಲ್ಲಿ ಮಲ ಬರುವಂತ ಸಮಾಜ ಇದೆ. ಇದರಲ್ಲಿ ಇಡೀ ಶತಮಾನಗಳಿಂದ ಸಹಸ್ರಾರು ವರ್ಷಗಳಿಂದ ಜೀತ ಮಾಡುವಂತಹ ಸಮಾಜ ಇದೆ. ಇಂಥ ಒಂದು ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋದೇನೆ ಸಾಮಾಜಿಕ ನ್ಯಾಯ. ಸಿದ್ದರಾಮಯ್ಯನವರೇ ಅರ್ಥ ಮಾಡ್ಕೊಳ್ಳಿ, ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳಿ ಸಾಮಾಜಿಕ ನ್ಯಾಯವನ್ನ ಸಮಾಪ್ತಿ ಮಾಡಿದಂತಹ ಮಹಾನ್ ಗಣ್ಯ ಯಾರಾದ್ರು ಅಂದ್ರೆ ಅದು ಸಿದ್ದರಾಮಯ್ಯನವರು, ಅವ್ರ ಸರ್ಕಾರ. ಹಳ್ಳಿಗೆ ಸಂವಿಧಾನವನ್ನ ನೇತಾಕಿ ಬರುವಂತಹ ರಾಹುಲ್ ಗಾಂಧಿ ಅವರು ಈ ಕಡೆ ನೋಡ್ಬೇಕಾಗಿದೆ. ಅವ್ರಿಗೂ ಕೂಡ 2 ಸಾರಿ ಮೀಟ್ ಮಾಡಿ ಮನವಿಯನ್ನ ಕೊಟ್ಟಿದ್ದೇವೆ. ಸಂವಿಧಾನ ಅಂತೇಳಿ, ಸಾಮಾಜಿಕ ನ್ಯಾಯ ಅಂತೇಳಿ ನೀವು ಒಳ ಮೀಸಲಾತಿಯನ್ನ ತೀರ ನಿರ್ಲಕ್ಷ್ಯತೆ ಮಾಡೋದಿದೆಯಲ್ಲ, ಇದು ಸರಿಯಲ್ಲ. ಆಮೇಲೆ ಜೊತೆಗೆ ಈ ಪರಿಶಿಷ್ಟ ಜಾತಿಗಳನ್ನ, ಹಿಂದುಳಿದ ಜಾತಿಗಳನ್ನ, ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಡಿಯಲ್ಲಿ ಸಮಷ್ಟಿಯಾಗಿ ಒಗ್ಗಟ್ಟು ಮಾಡಿದ್ರು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಒಡೆದಾಕಿ ಚುನೂರ್ ಮಾಡಿ ಇವತ್ತು ಬಡಿದಾಡಂಗೆ, ಜಗಳ ಮಾಡಂಗೆ ಈ ಸಮಾಜ ತೀರ ಬೀದಿಗಳು ಹೆಂಗ್ ಮಾಡದಂತ ಸರ್ಕಾರ ಏನಾದ್ರು ಇದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀವಿ. ಅಂದ್ರೆ ಒಳ ಮೀಸಲಾತಿಯ ವಿರೋಧಿಗಳು ಯಾರಿದ್ದಾರೆ ಅವರ ಮಾತಿಗೆ ಸಿದ್ದರಾಮಯ್ಯನವರು ಮಣಿದಿದ್ದಾರೆ, ಮತ್ತೆ ಅವರು ಸಿದ್ದರಾಮಯ್ಯರು ಮಣಿಸಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಜೊತೆಗೆ ಸಿದ್ದರಾಮಯ್ಯನವರು 5ನೇ ತಾರೀಕು ಸಚಿವ ಸಂಪುಟ ಕರೆದಿದ್ರು, ತಮಗೆ ಗೊತ್ತಿದ್ದಂಗೆ ಒಳ ಮೀಸಲಾತಿ ಬಗ್ಗೆ 12ಕ್ಕೆ ಮುಂದೂಡಿದ್ರು. ಈಗ 27ಕ್ಕೆ ಮುಂದೂಡಿದ್ದಾರೆ. ಇದರ ಹಿಂದಿನ ಕುಟ್ಟು, ಇದ್ರ ಹಿಂದಿನ ರಹಸ್ಯ ಏನಂದ್ರೆ ಈ ಸಮಾಜಗಳು ಮುಂದೂಡಿದಷ್ಟು ಕೂಡ, ಆಮೇಲೆ ವಿಳಂಬ ಧೋರಣೆಯನ್ನ ಅನುಸರಿಸಿದಷ್ಟು ಕೂಡ ಈ ಸಮಾಜಗಳು ಬಡದಾಡ್ಲಿ ಅನ್ನೋ ಒಂದು ಒಳಮನಸ್ಸು, ಒಂದು ಅವರ ಮನಸ್ಸಿನ ಆಳದಲ್ಲಿ ಪಾತಕಿ ಗುಣ ಇದೆ. ಏನು ಮೀಸಲಾತಿ ವಿರೋಧಿಗಳು ನೀವು ಏನು ಹೋರಾಟವನ್ನ ಮಾಡಕ್ ಹೊರಟಿದ್ದೀರಿ,
ನೀವು ಸಂವಿಧಾನದ ವಿರೋಧಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ವಿರೋಧಿಗಳು ಅನ್ನೋ ಸಂದರ್ಭವನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಜೊತೆಗೆ ನಮ್ಮ ಸಮಾಜದ ಅತ್ಯಂತ ಮಹಾಗಣ್ಯರು, ಪರಿಶಿಷ್ಟ ಜಾತಿ ವರ್ಗಗಳ ಎಲ್ಲ ಮಹಾಗಣ್ಯರಾದಂತಹ, ರಾಜಕೀಯ ಮುತ್ಸದ್ದಿಯಾದಂತಹ, ಕೇಂದ್ರ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಧ್ಯಪ್ರವೇಶಿಸಬೇಕಾಗಿದೆ. ಅತ್ಯಂತ ದೊಡ್ಡತನವನ್ನ ನೀವು ಪ್ರದರ್ಶನ ಮಾಡಿ ಅವ್ರ ಮೇಲೆ ಇವ್ರ ಮೇಲೆ ನಾವು ಹೇಳಿ ನೋಡಿ. ಈಗ ನಮ್ಮಲ್ಲಿ ಮನವಿ ಮಾಡೋದಂತಂದ್ರೆ ಬೆಂಗಳೂರಲ್ಲಿ 24ನೇ ತಾರೀಕು ನಾಳೆ ಗೋವಿ ಕೊರ್ಮ ಪಕ್ಷ ಲಮಾಣಿ ಜನ 1 ಲಕ್ಷ ಜನ ಸೇರ್ತೀವಿ ಅಂತ ಹೇಳಿ ಅಂಬರೀಶ್ ಲಾತಿ ಬಿಡಬೇಡಿ, ಹಳೆ ಪದ್ಧತಿ ಮುಂದುವರಿಸಿ ಅಂತ ಸಮಾವೇಶ ಮಾಡ್ತಾ ಇದ್ದಾರೆ. ಮಾಡ್ಲಿ, ಸಂವಿಧಾನದ ಹಕ್ಕು. ಅದೇ 25ನೇ ತಾರೀಕು ವಲಯ ಮತ್ತು ವಲಯ ಸಂಬಂಧಿತ ವಲಯ ಸಮಾಜದವರು 25ನೇ ತಾರೀಕು ಅದೇ ಫ್ರೀಡಂ ಪಾರ್ಕ್ ಅಲ್ಲಿ ಅವ್ರು 1 ಲಕ್ಷ ಜನ ಸೇರ್ತೀವಿ ಅಂತ ಹೇಳಿ ಬಿಡಬೇಡಿ, ಒಳಮೀಸಲಾತಿ ವರ್ಗೀಕರಣ ಮಾಡಬೇಡಿ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ಇದು ನೀವು ಮಾಡಿ ಸಂವಿಧಾನದ ಹಕ್ಕು. ಆದ್ರೆ ಮಾದಿಗ ಸಂಬಂಧಿತ ಜಾತಿಗಳು ಕೂಡ 12ನೇ ತಾರೀಕು 1 ಲಕ್ಷ ಜನ ಸೇರಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ದೇವೆ. ನಾವು 25ನೇ ತಾರೀಕು ಮಾಡ್ತೀವಿ ಅಂದ ತಕ್ಷಣನೇ ನೀವು ಇನ್ನೊಂದು ಸಮಾಜವನ್ನ ಅಲ್ಲಿ ಎತ್ಕಟ್ಟಿ ನಾವು ಮಾಡೋಂತ ಸಂದರ್ಭದಲ್ಲಿ 25ನೇ ತಾರೀಕು ಮಾಡೋ ಸಮಾಜದಲ್ಲೇ ನಮ್ಗೆ ನೀವುಗಳೇ ಹೋಮ್ ಮಿನಿಸ್ಟರ್ ಆಗಿ ನಮ್ಮ ಪರ್ಮಿಷನ್ ಅನ್ನ ನಿರಾಕರಣೆ ಮಾಡಿ ನೀವು ನಮ್ಮ ಪೊಲೀಸ್ನವ್ರ ಮೂಲಕ ಅನೇಕ ಕಿರುಕುಳನ್ನ ಕೊಡ್ತಾ ಇದ್ದೀರಿ. 25ನೇ ತಾರೀಕು ಏನಾದ್ರೂ ಕೂಡ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನಾ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಮನೆಗೆ ಮುತ್ಯಾಕ ಸಂದರ್ಭದಲ್ಲಿ, ರ್ಯಾಲಿ ಮಾಡೋ ಸಂದರ್ಭದಲ್ಲಿ ಪೊಲೀಸ್ನವ್ರು ಏನಾದ್ರು ಅಹಿತಕರ ಘಟನೆ ನಡೆಸಿದ್ರೆ, ಪೊಲೀಸ್ನವ್ರು ಬಂಧಿಸೋದು ಈ ತರದೇನ ಮಾಡಿದ್ರೆ ನಿಮ್ಗೆ ನಿರಂತರ ಬುದ್ಧಿಯನ್ನ ಇಡೀ ರಾಜ್ಯಾದ್ಯಂತ ನಾವು ಕಲಿಸ್ತೇವೆ. ದಾವಣಗೆರೆಯಲ್ಲಿ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಹೆಂಗ್ ಗೆದ್ದಿದ್ದೀರಿ ಅನ್ನೋದನ್ನ ಚಾಲೆಂಜ್ ಆಗಿ ಮಾದಿಗ ಸಮಾಜದ ಎಲ್ಲಾ ಸಂಘಟನೆಗಳು, ಎಲ್ಲಾ ಸ್ವಾಭಿಮಾನಿಗಳು ತೀರ್ಮಾನವನ್ನ ಕೈಗೊಳ್ತೇವೆ. ಜೊತೆಗೆ 27ನೇ ತಾರೀಕು ಸಚಿವ ಸಂಪುಟ ಏನ್ ಕರೆದಿದ್ದೀರಿ, ವಿಶೇಷ ಸಚಿವ ಸಂಪುಟ ಏನ್ ಕರೆದಿದ್ದೀರಿ, ಅವತ್ತು ಒಳ ಮೀಸಲಾತಿಯನ್ನ ನೀವು ಉದ್ಯೋಗದಲ್ಲಿ ಹುದ್ದೆಗಳ ನೇಮಕಾತಿನಲ್ಲಿ ಅಳವಡಿಸಬೇಕು. ಏನಾದ್ರೂ ಕೂಡ ಅಳವಡಿಸ್ತಾ ಹೋದ್ರೆ ರಾಜ್ಯದಲ್ಲಿ ದೊಡ್ಡ ಉಗ್ರ ಹೋರಾಟ ಆಗ್ತದೆ. ಕಾಂಗ್ರೆಸ್ ಅನ್ನ ಈ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಈ ಸಮಾಜ ಇದೆ, ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡ್ತದೆ. ಹಿಂದೆ ನೀವು 2018ರಲ್ಲಿ ಕಣ್ಣೀರ್ ಹಾಕಿದ್ರಿ, ಸಿದ್ದರಾಮಯ್ಯ ಒಳ ಮೀಸಲಾತಿಗೋಸ್ಕರ ನಾವು ಸೋತ ಅಂತ. ಅಲ್ಲ ಸ್ವಾಮಿ, ನೀವು ದಾವಣಗೆರೆಯಲ್ಲಿ, ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದಾಗ ನೀವು ಮೊದಲೇ ಕ್ಯಾಬಿನೆಟ್ ಅಲ್ಲೇನೆ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೇವೆ, ಮೊದಲನೇ ಸದನದಲ್ಲಿ ಜಾರಿ ಮಾಡ್ತೇವೆ ಅಂತ ಹೇಳಿ ಪ್ರಣಾಳಿಕೆ ಎಲ್ಲ ಹಾಕೊಂಡು ಮೋಸ ಮಾಡಿದ್ದೀರಿ. ಇನ್ನೆಷ್ಟು ವಂಚನೆ ಮಾಡ್ತೀರಿ ನೀವು. ಆದ್ದರಿಂದ 27ನೇ ತಾರೀಕು ಮುಂದೂಡೋದಾಗ್ಲಿ, ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳೋದಾಗ್ಲಿ, ಮತ್ತೆ ಸಬ್ ಕ್ಯಾಬಿನೆಟ್ ಮಾಡೋದಾಗ್ಲಿ, ಮತ್ತೆ ರೋಸ್ಟರ್ ಪದ್ಧತಿಯನ್ನ ಮಾಡಲ್ಲ ಅಂತ ಹೇಳೋದಾಗ್ಲಿ, ಹಿಂದೂಗಳನ್ನ ಗುರುತಿಸೋದಾಗ್ಲಿ, ಈ ತರದ ಏನಾದ್ರೂ ಸೊಬು ಹೇಳಿದ್ರೆ ಈ ಸಮಾಜ ಎಚ್ಚೆತ್ಕೊಂಡಿದೆ. ನಿಮ್ಮ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಯಾರ್ಯಾರು ಹುನ್ನಾರ ಮಾಡ್ತಿದ್ದೀರಿ, ನಿಮ್ಮೆಲ್ಲರ ನಾಯಕತ್ವ ಓದದೆ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯನ್ನ ಬೆಳಕತ್ತೀರಿ ನೀವು. ಯಾಕಂದ್ರೆ ನಾವು ಹೋರಾಟ ಮಾಡ್ತಾ ಇರೋದು ಎಲ್ಲ 101 ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ, ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಬಿಡಿ ಮೀಸಲಾತಿನ ಅಂತ ಅಷ್ಟೇ. ಯಾವ ಸಮಾಜದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ. 101 ಜಾತಿಗಳಲ್ಲೂ ಆಯಾ ಜನಸಂಖ್ಯೆಗೆ ಕೊಡಿ. ಈಗಾಗಲೇ ಸದಾಶಿವ ಆಯೋಗ ಅಂತಾರ ವರದಿ ಕೊಟ್ಟಿದೆ, ನಾಗಮೋಹನ್ ದಾಸ್ ಆಯೋಗ ವರದಿ ಕೊಟ್ಟಿದೆ. ಈ ಆಯೋಗ ಮಾಡಿ ಅಂತ ಯಾರು ವಿರೋಧ ಮಾಡ್ತಿರೋ ನೀವೇ ಹೇಳಿದವರು. 2011 ಜನಗಣತಿ ಇದೆ, ನೀವೇ ಅದ್ರ ತಗೊಂಡು ಹಾಕಿ ಅಂತ ಹೇಳಿದವರು. ಇಷ್ಟೆಲ್ಲ ಮಾಡಿದ್ರು ಕೂಡ ವಂಚನೆ ಮಾಡಕ್ಕೋಸ್ಕರ ಈ ಸಮಾಜವನ್ನ ಮಲವರ ಕಂಡ್ಸಕ್ಕೆ, ಈ ಸಮಾಜದ ಬಚ್ಚಲ್ ವಾಸ ಕಂಡ್ಸಕ್ಕೆ ನೀವು ಆ ಒಂದು ಕುಕರ್ಮವನ್ನ ಶಾಶ್ವತ ಮಾಡಕ್ಕೋಸ್ಕರ ಏನ್ ಹುನ್ನಾರ ಮಾಡ್ತೀರಿ. ಹೆಂಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತಕರು ಅಂತ ಹೇಳ್ಕಂತೀರಿ ನೀವು, ಹೆಂಗ್ರಿ ಸಂವಿಧಾನದ ಹೆಸರು ಹೇಳ್ತೀರಿ ನೀವು, ಹೆಂಗೆ ಸಂವಿಧಾನದ ಜಾಗೃತಿ ಕಾರ್ಯಕ್ರಮ ರಾಜ್ಯದಲ್ಲಿ ಹೇಳ್ಕೊಂಡು ಮುಖ ತೋರಿಸ್ತೀರಿ. ಆದ್ರೆ ಇಲ್ಲಿ ಆ ಕರಪತ್ರದಲ್ಲಿ ನೋಡಿ, 27ನೇ ತಾರೀಕು ಮೀಸಲಾತಿ ವಿರೋಧ ಮಾಡುವಂತ ಕರಪತ್ರ ತಾವು ನೋಡಿ, ಕರಪತ್ರದಲ್ಲಿ ಸಚಿವ ಸಂಪುಟದವ್ರು ಇರೋರ ಹೆಸರೇ ಇದೆಯಲ್ರಿ, ಭಾವಚಿತ್ರನೇ ಇದೆಯಲ್ರಿ, ನಾಚಿಕೆ ಆಗಲ್ಲ. ಸಚಿವ ಸಂಪುಟದಲ್ಲಿ ಇರೋಂತ ಭಾವಚಿತ್ರ ಹಾಕೊಂಡು ನೀವು ಮೀಸಲಾತಿ ವಿರೋಧ ಮಾಡ್ತೀವಿ ವಿಧೇಯಕ ಇರುವಂತ ಸಂದರ್ಭದಲ್ಲಿ ಇದು ನ್ಯಾಯನಾ? ಇದು ನಾವು ಕೇಳಂಗಿಲ್ವಾ? ಇದು ಡೆಮೋಕ್ರಸಿ ಅಲ್ವಾ? ಪ್ರಜಾಪ್ರಭುತ್ವ ಅಲ್ಲ? ಇದ್ರಲ್ಲಿ ನಾಗರಿಕರು ಇಲ್ವಾ? ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ?
7 ಜನ ನ್ಯಾಯಾಧೀಶರ ತೀರ್ಪಿಗೆ ಬೆಲೆ ಕೊಡಲ್ವಾ? ಇದು ಯಕ್ಷ ಪ್ರಶ್ನೆ ಆಗಿದೆ. ಆ ಕಾರಣದಿಂದ ನಾವು ಮಾಡುವಂತ ಹೋರಾಟಗಳು ಏನಿದೆ ಯಾವುದು ಜಾತಿ ಹೋರಾಟ ಅಲ್ಲ, ಇದು ನ್ಯಾಯಬದ್ಧದ ಹೋರಾಟ, ಸಂವಿಧಾನದ ಬದ್ಧ ಹೋರಾಟ. ತಮಗೆ ಕೊನೆಯದಾಗ ಒಂದು ಗಮನ ತರಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಮೀಸಲಾತಿ ವರ್ಗೀಕರಣವನ್ನ ಮಾಡ್ತೇವೆ ಅನ್ನೋದನ್ನ ಪ್ರಣಾಳಿಕೆಯಲ್ಲಿದ್ದಾರೆ. ಬಾಬಾ ಸಾಹೇಬ್ ಅವತ್ತೇ ಹಾಕೊಂಡಿದ್ದಾರೆ. ಅವರ ಚಿಂತನೆಗೆ ವಿರುದ್ಧವಾಗಿ ನೀವು ಹೋಗ್ತಾ ಇದ್ದೀರಲ್ಲ, ಯಾವ ಕಾರಣಕ್ಕೋಸ್ಕರ ನೀವು ಹೋಗ್ತಾ ಇದ್ದೀರಿ? ಯಾರ ವಿರುದ್ಧ ನೀವು ಹೋಗ್ತಾ ಇದ್ದೀರಿ? ಅಲ್ಲಿ ಎತ್ಕಟ್ಬಿಟ್ಟಿದ್ದೀರಿ. ಮಾದಿಗ ಸಮಾಜ ಸಂಬಂಧಿತ ಸಮಾಜದ ಅತ್ಯಂತ ಕಟ್ಟಕಡೆಯ ಸಮಾಜಗಳ ಮೇಲೆ ಇಡೀ ಸಮಾಜವನ್ನು ಎತ್ಕೊಂಡಿದ್ದೀರಿ. ಒಂದು ಕೊನೆಯದಾಗಿ ನಮ್ಮ ಅತ್ಯಂತ ವಿನೀತ ಮನವಿ ಮಾಡೋದಂದ್ರೆ ಎಲ್ಲ ಮೇಲ್ಜಾತಿಯ ಸಚಿವರು ಶಾಸಕರುಗಳು ನೀವು ಯಾಕೆ ಮೌನ ಆಗಿದ್ದೀರಾ? ನಾವು ಮತ ಹಾಕಿಲ್ವಾ? ಮಾದಿಗ ಸಮಾಜದ ಜಾತಿಗಳು ಮತ ಹಾಕಿಲ್ವಾ? ಡಿ ಕೆ ಶಿವಕುಮಾರ್ ಅವರೇ ನೀವು ಬಾಯಿ ಬಿಡ್ರಿ, ನಿಮ್ಮಂತ ಸಚಿವರುಗಳು ಬಾಯಿ ಬಿಡ್ರಿ. ಯಾಕಂದ್ರೆ ಇದನ್ನ ಇವ್ರು ಕಿತ್ತಾಡ್ಲಿ ಸಂಬಂಧ ಇಲ್ಲ ಅಂತ ಹೇಳಿ ಸಚಿವ ಸಂಪುಟದಲ್ಲಿ ಮೌನ ಹಾಕ್ತೀರಾ, ಸದನದಲ್ಲಿ ಮೌನ ಹಾಕ್ತೀರಾ. ಈ ಸಂದರ್ಭದಲ್ಲಿ ಬೀದಿಗಳಿದ್ರು ಕೂಡ ನೀವು ಮೌನ ಹಾಕ್ತೀರಿ ಅಂತಂದ್ರೆ ಇನ್ನೆಷ್ಟು ದಿನಗಳ ಕಾಲ ಗುಲಾಮರಾಗಿ ನೋಡಕ್ ಇಷ್ಟಪಡ್ತೀರಿ ನೀವು? ಸಂವಿಧಾನ ಜಾರಿಯಾಗೋದು ಬೇಡವಾ? ಸಾಮಾಜಿಕ ನ್ಯಾಯ ದಕ್ಕದ್ ಬೇಡವಾ? ಇದನ್ನ ನೀವು ಮನುಷ್ಯರಾಗಿ ಮಾನವರಾಗಿ ಇದನ್ನ ಯೋಚನೆ ಮಾಡಿ. ಏನೋ ತಪ್ಪು ಮಾಡಿದ್ರೆ ನಮಗೆ ಬುದ್ಧಿ ಹೇಳಿಲ್ಲ ಅಂದ್ರೆ ನಿಮ್ಗೆ ಸಚಿವ ಸಂಪುಟದಲ್ಲಿ ತಾಂತ್ರಿಕ ಅಡಚಣೆ ಇದೆ, ಹೋಟೆಲ್ ತಡೆ ಆಗ್ತಾ ಇದೆ. ತೋರ್ಸಪ್ಪ ಸಿದ್ದರಾಮಯ್ಯನವರು ಯಾವ ತಾಂತ್ರಿಕ ಅಡಚಣೆ ಇಲ್ಲ. ಒಳ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಅಳವಡಿಸೋದಕ್ಕೆ ಯಾವ ಕೋರ್ಟು ಆದೇಶ ಇಲ್ಲ. ಅಟಾರ್ನಿ ಜನರಲ್ ಅವರು ನೇರವಾಗಿ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ನೋಟ್ ಅಲ್ಲಿ ಇದೆ ಯಾವ ಅಡೆತಡೆಗಳಿಲ್ಲ ಅಂತ ಹೇಳಿ. 15% ಮೀಸಲಾತಿಯನ್ನು ಅಳವಡಿಸಕ್ಕೆ ಯಾವ ತಡೆ ಇಲ್ಲ. ಸೀಲಿಂಗ್ 15 ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಅದನ್ನ ನೀವು ಜಾರಿ ಮಾಡೋದು ಬರೀ 10-15 ನಿಮಿಷ ಕೆಲಸ. ಸಚಿವ ಸಂಪುಟಕ್ಕೆ ದೀರ್ಘವಾಗಿ ಚರ್ಚೆ ಮಾಡ್ತೀವಿ ನಾವು. ಸಚಿವ ಸಂಪುಟ 27 ಏನ್ ದೀರ್ಘವಾದ ಚರ್ಚೆ ಮಾಡೋದು? ಹೊಡೆದಾಟನ ಮನಸ್ಸು ಬೇಕ್ರಿ, ಹೃದಯ ಬೇಕು ನಿಮ್ಗೆ. ಇದು ನಾವು ತಮ್ಮಲ್ಲಿ ಮಾಧ್ಯಮದಲ್ಲಿ ನಾವು ಅತ್ಯಂತ ಕಣ್ಣೀರಿನಲ್ಲಿ ನಿಮ್ಮಲ್ಲಿ ನಾವು ಮನವಿ ಮಾಡೋದು ಅಂತಂದ್ರೆ, ಈ ಸಮಾಜ ತುಂಬಾ ನೋವಿನಲ್ಲಿದೆ, ಆತಂಕದಲ್ಲಿದೆ. ಸಹಸ್ರಾರು ವರ್ಷಗಳಿಂದ ಅವರು ತುಳಿದಿದ್ದೀರಿ, ಕಣ್ಣೀರ್ ಆಗ್ತಾ ಇದ್ದಾರೆ, ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಕೂಡಲೇ ಒಳ ಮೀಸಲಾತಿ 27ನೇ ತಾರೀಕು ಜಾರಿ ಮಾಡಬೇಕು. ಇದು ರಾಜ್ಯಾದ್ಯಂತ ದೊಡ್ಡ ಆಂದೋಲನ ಆಗ್ತದೆ. ಯಾವ್ದಾದ್ರು ಅಹಿತಕರ ಘಟನೆಗಳು, ಯಾವ್ದಾದ್ರು ಜೀವ ಬಲಿಗಳು, ಪ್ರಾಣ ಹಾನಿಗಳು ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಹೊಣೆ ಆಗ್ತದೆ. 17 ಬಜೆಟ್ ಮಂಡಿಸ್ಬಿಟ್ಟಿದ್ದೀನಿ. ದೇವರಾಜ ನಂತರ ಬಹುಕಾಲ ಆಳಿದ್ದೀನಿ ಅದು ಮುಖ್ಯ ಅಲ್ಲ. ಆಳಿದಾಗ ಎಂತಹ ನ್ಯಾಯವನ್ನ ಕೊಟ್ಟಿದ್ದೀರಿ. 17 ಬಜೆಟ್ ಅಲ್ಲಿ ಸಮಾಜಕ್ಕೆ ಏನ್ ಕೊಟ್ಟಿದ್ದೀರಿ? ನಮ್ ದುಡ್ಡು ಎಷ್ಟು ಬರೆಸಿದ್ರಿ? 39,000 ಕೋಟಿ ಈ ಸಮಾಜದ SCP TSP ಹಣವನ್ನ ಬೇರೆ ಯೋಜನೆಗಳು ಬಳಸಿದ್ದೀರಿ. ಕಡೆ ಹುಲಿ ಸಂರಕ್ಷಣೆ ಬಳಸಿದ್ದೀರಿ. ನಮ್ಮ ಹಣವನ್ನ ಹೇಳೋದು ಕೇಳಿದ ಸಮಾಜದಲ್ಲಿ ಯಾರು ಇಲ್ವಾ? ಯಾರು ನಾಗರಿಕರು ಇಲ್ವಾ? ಯಾರು ಮನುಷ್ಯರು ಇಲ್ವಾ ಅನ್ನೋ ಪ್ರಶ್ನೆನ ನಮಗೆ ನಾವು ಹಾಕ್ಯಂತ ಇದೀವಿ. ಯಾರು ಟೀಕೆ ಮಾಡ್ತಾ ಇಲ್ಲ. ದಯಮಾಡಿ ಒಳ ಮೀಸಲಾತಿ ವರ್ಗೀಕರಿಸಬೇಕು. 27ನೇ ತಾರೀಕಿನ ವರ್ಗೀಕರಿಸ್ತಾ ಹೋದ್ರೆ ರಾಜ್ಯದಲ್ಲಿ ನಾವು ಈ ಹೋರಾಟ ಮುಗಿಲೇರ್ತದೆ ಅನ್ನೋ ಮಾತನ್ನ ನನ್ನ ಮಾತನ್ನು ಮುಗಿಸ್ತದೆ. ನಮಸ್ಕಾರ. ದಾರಿಯನ್ನು ಕಳೆದುಕೊಂಡು ಬಂದಾಗ ಈ ವರದಿ ಆದ ನಂತರ ನಾವು ಮುಖ್ಯವಾಗಿ ಕೊಡ್ತೀವಿ ಅಂತ ಹೇಳಿದ್ರು. ವರದಿಯು ಕೂಡ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರು ವರದಿ ಬಂದಿದ್ದಾಯ್ತು. ಆದ್ರೂ ಕೂಡ ಮೀಸಲಾತಿ ಜಾರಿ ಏಕಾಗಿಲ್ಲ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ಈ ಮಾದಿಗ ಸಮಾಜಕ್ಕೆ ನೋವನ್ನ ಉಂಟು ಮಾಡಿದೆ. ಇದಕ್ಕೆ ಕಾರಣೀಭೂತರ ಯಾರು? ಇದಕ್ಕೆ ಅಂತ ಹೋದಾಗ ನ್ಯಾಯಾಂಗ ಬರುತ್ತೆ. ನ್ಯಾಯಾಂಗದ ಕೂಡ ಮೊರೆ ಹೋದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆಯಾಯ ಕಾಲಾನುಸಾರದಂತೆ ಆ ರಾಜ್ಯದವರು ಪರೀಕ್ಷೆ ಮಾಡಿ ನ್ಯಾಯಯುತವಾಗಿರ್ತಕ್ಕಂತಹ ಸಂವಿಧಾನದ ಶಿಸ್ತಿನ ಜಾಗರೂಕತೆಯಿಂದ ಇದಕ್ಕೆ ನೀವು ತೀರ್ಪು ಕೊಡಿ ಎನ್ನುವಂತ ತೀರ್ಪು ಕೊಟ್ಟಿದ್ದಾಯ್ತವರು. ಆದರೆ ರಾಜ್ಯ ಸರ್ಕಾರದ ಈಗಿನ ಸರ್ಕಾರ ಏನಿದೆಯೋ ಆ ಸರ್ಕಾರವು ಕೂಡ ಸರ್ಕಾರದ ಹಣದಿಂದ ಈ ಜಾರಿಯನ್ನು ವರದಿ ಮಾಡಿ ಎಂಬತಕ್ಕಂಥದ್ದನ್ನ ಸೂಚನಾ ಫಲಕದಲ್ಲಿ ಕೊಟ್ಟು ಹಣವನ್ನು ಖರ್ಚು ಮಾಡಿಸಿ ಜಾರಿ ನಾಗಮೋಹನ್ ದಾಸ್ ಅವರು ಕೂಡ ಎಲ್ಲ ಒಂದು ಸಮೀಕ್ಷೆ ನಡೆದಿದ್ರು ಕೂಡ ಏನಕ್ಕೆ ಜಾರಿ ಮಾಡಲಿಲ್ಲ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಹಾಗಾಗಿ ನಿರಂತರವಾಗಿ ನಮ್ಮ ಪರಮ ಪೂಜ್ಯರು ಕೂಡ ಹರಿಹರದಿಂದ ನಮ್ಮ ಕೃಷ್ಣಪ್ಪನವರ ಸಮಾಧಿಯ ಒಂದು ಸೃಷ್ಟಿಯಲ್ಲಿ ಅಲ್ಲಿಂದ ಜಾತದಿಂದ ಜಾತಿಯಿಂದ ನಡಿಗೆಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. 25ನೇ ತಾರೀಕು ಮಾದಿಗ ಸಂಘಟನಾ ಒಕ್ಕೂಟಗಳ ಈ ಒಂದು ವತಿಯಿಂದ ಸರ್ವರ ಎಲ್ಲರೂ ಕೂಡ ಸೇರಿಕೊಂಡು ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಪ್ರತಿಭಟನೆಯಾಗಿ ಏನಕ್ಕೆ ನೀವು ಕೊಟ್ಟಿಲ್ಲ, ಜಾಗರಿಕರಾಗಿ ಈ ಸಮಾಜಕ್ಕೆ ಅನುವು ಮಾಡಿಕೊಡಿ ಎಂಬತಕ್ಕಂಥ ಕಾಯನಿಷ್ಠೆಯಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ. 27ನೇ ತಾರೀಕು ಕೂಡ ಜಾರಿ ಆಗ್ಬೇಕು ಅನ್ನುವಂತ ಏನು ಅನ್ನಿದೆಯೋ
ಇದು ಆಗ್ಲಿಲ್ಲ ಅಂದಾಗ ನಿರಂತರವಾಗಿ ಹೋರಾಟವು ಕೂಡ ಈ ಸಮಾಜದ ಎಲ್ಲಾ ಸಂಘಟನೆಗಳು, ಎಲ್ಲಾ ಪರಮ ಪೂಜ್ಯರು ಒಂದಾಗಿ ಈ ದುಃಖದ ಪ್ರಾರಬ್ಧದ ಅನುಚಿತವನ್ನು 35 ವರ್ಷಗಳಿಂದ ನಡೆದು ಬಂದ ಹಾದಿಯ ಒಂದು ಘರ್ಷಣೆಗೆ ತಾವ್ಯಾರು ಪಾತ್ರರಾಗಬಾರದು. ಯಾರ ಎತ್ತನ್ನು ನಾವು ಕೇಳುವುದಕ್ಕೆ ಬಂದಿಲ್ಲ, ನಮ್ಮ ಅಕ್ಕನ್ನು ಮಾತ್ರ ನಾವು ಕೇಳಲಿಕ್ಕೋಸ್ಕರವಾಗಿ ಬಂದಿದ್ದೀವಿ ಅಂತ ಮಾತಾಡಿಲ್ಲ. ಮತ್ತು ಈ ಸಮಾಜಕ್ಕೆ ಸುವ್ಯವಸ್ಥೆಯ ಅನುವು ಮಾಡಿಕೊಡ್ಬೇಕು. ಏನಾದ್ರೂ ಅನುವು ಮಾಡಿಕೊಡ್ಲಿಲ್ಲ ಅಂದ್ರೆ ನಮ್ಮ ಏನು ಮಂತ್ರಿಗಳಿದ್ದಾರೋ, ಈಗ ಈ ಸಮಾಜಕ್ಕೋಸ್ಕರವಾಗಿ ನ್ಯಾಯ ದೊರಕಲಿಲ್ಲ ಅಂದ ಪಕ್ಷದಲ್ಲಿ ಅವರೆಲ್ಲರೂ ಕೂಡ ಅವರದೇ ಆದಂತಹ ಶಿಸ್ತಿನ ಈ ಮಾದಿಗ ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಇಲ್ಲಂದ್ರೆ ಅವರು ರಾಜೀನಾಮೆಯನ್ನು ನೀಡಬೇಕು ಎಂಬತಕ್ಕಂಥ ನಮ್ಮೆಲ್ಲರ ಒತ್ತಾಯಗಳ ಒಂದು ಸ್ಥಿತಿಯಲ್ಲಿ ನಾವು ಸೇರ್ಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಹಿರಿಯರೇ ಕೃತಿಯಿಂದಲೂ ಜಾಂಬುವಂತ, ರೈತರಿಂದಲೂ ಜಾಂಬುವಂತ, ಶ್ರೀರಾಮತ ದಾಪರದಿಂದಲೂ ಜಾಂಬುವಂತ, ಕಲಿಯುಗದಲ್ಲೂ ಜಾಂಬುವಂತ, 4 ಯುಗದಲ್ಲೂ ಜಾಂಬುವಂತ. ಕಲಿಯುಗದಲ್ಲಿ ಜಾಂಬವ ವಂಶಸ್ಥರೇ ಮಾಡಿದ್ದಾರೆ. ಆದಿ ಅನಾದಿ ಕಾಲದಿಂದ ಬಂದಿರ್ತಕ್ಕಂಥ ಆದಿ ಮಾನವರೇ ಜಾಂಬವ. ಆ ಜಾಂಬವ ವಂಶಸ್ಥರು ಮಾದಿಗ ಜನಾಂಗದವರು. ಅವರ ಮೂಲ ಕಸುಬು ಚರ್ಮಕಾರಿ, ಬಳಕು, ಹೀನ ವೃತ್ತಿಯ ಎಲ್ಲರೂ ಒಳ್ಳೊಳ್ಳೆ ವೃತ್ತಿ ಆಯ್ಕೆ ಮಾಡಿಕೊಂಡ್ರೆ ಇವ್ರಿಗೆ ಇತ್ತಿತ್ತು ಚರ್ಮಕಾರಿ. ಆ ಚರ್ಮಕಾರಿಕೆಯಲ್ಲಿ ಕಾಯಕ ಕಂಡು ಕೈಲಾಸ ನಮ್ಮ ಶಿವಪಾರ್ವತಿಯರು ಬಂದು ಬಸವೇಶ್ವರ ಬಂದು ಆ ಚರ್ಮಕಾರಿಕೆಯರ ಮನೆಯಲ್ಲಿ ಬಂದು ಊಟ ಮಾಡಿದ್ರು. ಎಲ್ಲ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಕೊನೇ ದರ್ಜೆಗಿರ್ತಕ್ಕಂಥ ಚರ್ಮಕಾರಿಕೆ ಮಾಡ್ತಕ್ಕಂಥವ್ರು ಎಷ್ಟು ಸೇವೆ ಮಾಡಿದರೆ, ಊರಿಗೆ ಸೇವೆ ಮಾಡಿದರೆ, ನಾಡಿಗೆ ಸೇವೆ ಮಾಡಿದರೆ, ರಾಜ್ಯಕ್ಕೆ ಸೇವೆ ಮಾಡಿದರೆ, ನಗರಕ್ಕೆ ಸೇವೆ ಮಾಡಿದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹಾಯ ಮಾಡಿದರೆ. ಊರಿಗೆ ಕ್ಲೀನ್ ಮಾಡಿಸೋದು, ಕಸ ಗುಡಿಸಿ ನಾಡನ್ನ ಕ್ಲೀನ್ ಮಾಡಿ ದೇವತಾ ಕಾರ್ಯ ಮಾಡಿದರೆ, ಎಲ್ಲ ಸೇವೆ ಮಾಡಿರ್ತಾರೆ. ಅತ್ಯಂತ ಕೊನೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಮಾದಿಗರಿಗೆ ನ್ಯಾಯ ಸಿಗ್ತಾ ಇದೆ. ಆ ಮಾದಿಗ ಜನ ನ್ಯಾಯ ಸಿಗ್ಲಾದ್ರೆ ಅವ್ರು ಅತ್ಯಂತ ಕೊನೆ ದರ್ಜೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಯಾರಿಗೂ ಸಹ ತೊಂದರೆ ಮಾಡಿಲ್ಲ, ದೊಂಬಿ ಮಾಡಿಲ್ಲ, ಯಾರಿಗೂ ನಾವು ಎಂದೆಂದೂ ಅನ್ಯತಾ ನಾವು ಬೇರೆ ಭಾವಿಸಿಲ್ಲ. ನಾವು 35 ವರ್ಷಗಳಿಂದ ನಾವು ಹೋರಾಟ ಮಾಡಿ ಈ ಒಂದು ಈ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಯಾಕೆ ಕೊಡ್ತಾ ಇಲ್ಲ? ಎಲ್ಲಾ ಸಮಾಜದವರು 1 ತಿಂಗಳಿಗೆ ನ್ಯಾಯ ಕೊಡ್ತಿದ್ದಾರೆ, 6 ತಿಂಗಳಿಗೆ ನ್ಯಾಯ ಕೊಡ್ತಿದ್ದಾರೆ. ನಮ್ದು 35 ವರ್ಷದಿಂದ ಎಷ್ಟೋ ಜನ ನಮ್ಮ ಜನಾಂಗದವರು ಈ ಕಾರ್ಯಕ್ರಮ ಸತ್ತೋಗಿದ್ದಾರೆ. ಅಂತ ಮೂಲ ವಂಶಸ್ಥರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈ 25ನೇ ತಾರೀಕು ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ಒಂದು ಜಿಲ್ಲಾ ಆಫೀಸಲ್ಲೂ, ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಹೋರಾಟ ನಡೀತಿದೆ, ಪ್ರತಿಭಟನೆ. 22ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ 31 ಜಿಲ್ಲೆ ಮಾದಿಗ ಜನಾಂಗದವರು ಪ್ರತಿ ಮನೆ ಮನೆಗೂ ಬೆಂಗಳೂರು ಸೇರಿ ಬೃಹತ್ ಪ್ರಮಾಣದಲ್ಲಿ ವಿರಾಟ ಸ್ವರೂಪ ತೋರಿಸಬೇಕಾಗುತ್ತೆ. ನಾವಲ್ಲಿ ವಿರಾಟ ಸ್ವರೂಪ ತೋರಿಸಿ ಜ್ವಾಲಾಮುಖಿ ಸಿಡಿದ್ರೆ ಬಹಳ ತೊಂದರೆ ಆಗುತ್ತೆ. ಮಾದಿಗರ ಒಂದು ಏನ್ ತಾಳ್ಮೆನ, ನೀವು ಸಹನೆನ ಬಹಳ ನೀವು ಅದನ್ನ ಕಾಯ್ತಾ ಇದ್ರ. ಆ ತಾಳ್ಮೆಗೂ ಒಂದು ಮಿತಿ ಇದೆ, ಮಾದಿಗರಿಗೂ ಒಂದು ತಾಳ್ಮೆ ಇದೆ. ಮಾದಿಗ ಬಿದ್ದಿದ್ದ, ಈಗ ಎದ್ದಿದ್ದಾನೀಗ, ಬಿದ್ದಿದ್ದ ಈಗ ಎದ್ದಿದ್ದಾನೆ, ಕೊಡಿ ನಿಂತಿದ್ದಾನೆ. ದೇಹಕ್ಕೂ ಬದ್ಧ, ಯುದ್ಧಕ್ಕೂ ಸಿದ್ಧ. ಹುಟ್ಟು ಸಾವು ನಮ್ಮ 27ನೇ ತಾರೀಕು ಮುಹೂರ್ತ, ನಮ್ದು ಅಂತಿಮ ನಿರ್ಧಾರ. ಇನ್ನು ಮುಂದೆ ಯಾವ್ದು ಫಂಕ್ಷನ್ ಮಾಡಲ್ಲ, ಇನ್ನು ಮುಂದೆ ಯಾವ್ದು ನಾವು ಕಾರ್ಯಕ್ರಮ ಮಾಡಲ್ಲ. 27ಕ್ಕೆ ನಾವೆಲ್ಲ ಮಠಾಧೀಶರು ಉಪವಾಸ ಸತ್ಯಾಗ್ರಹ. ಯಾರು ಸಾಯ್ತೀವೋ, ನಾನೇ ಸಾಯ್ತೇನೆ, ಯಾರು ಸಾಯ್ತಾರೋ ಅಮರಣಾಂತ ಸತ್ಯಾಗ್ರಹ. ಇದು ಕೊನೆಯ ಅಂತಿಮ ನಮ್ದು. ಅದಕ್ಕೋಸ್ಕರ ಕೊನೆಯ ಅಂತಿಮ ಹೇಳ್ತಾ ಇದೀವಿ. ಕೊನೆಯ ಇದಕ್ಕೆ ನೀವು ದಯಮಾಡಿ ರಾಜ್ಯ ಸುದ್ದಿ ಮಾಡೋದು, ನೀವು ಪತ್ರಕರ್ತರು ರಾಜ್ಯ ಸುದ್ದಿ ಮಾಡಿ. ನಮಗೆ ನೋವಿದೆ, ನಮಗೆ ಎಷ್ಟೋ ಕಡೆ ನಮ್ಗೆ ಅನ್ಯಾಯ ಆಗಿದೆ, ಅಸ್ಪೃಶ್ಯತೆ ಇದೆ. ದಯಮಾಡಿ ಅಸ್ಪೃಶ್ಯರು ನಾವು ಹುಟ್ಟುವಾರ್ತಾರೆ, ನಾವು ಹೊರ ಇಟ್ಟಿರ್ತಕ್ಕಂಥ ಸಮಾಜ ನಮ್ದು. ನಮಗೆ ನ್ಯಾಯ ಕೊಡಿಸಿ ದಯವಿಟ್ಟು ಪತ್ರಕರ್ತರು. ಯಾಕಂದ್ರೆ ನಾವು ಯಾರೂ ಶ್ರೀಮಂತರಲ್ಲ, ನಮ್ಮಲ್ಲ. ಅದರಿಂದ ಕಡು ಬಡತನದಿಂದ ಬಂದ್ಬಿಟ್ಟು ನಾವು ಸೇವೆ ಮಾಡಿರ್ತಕ್ಕಂಥ ಸೇವಾಕರ್ತರು. ನಮ್ಮ ದಲಿತ ಚಳವಳಿಯ ಹಿರಿಯ ಹೋರಾಟಗಾರರು ಎನ್ಮೂರ್ತಿಯವರು, ಹಾಗೆ ನಮ್ಮ ಪಾಲ್ನಳ್ಳಿ ಮಠದ ಸಿದ್ದರಾಜ ಸ್ವಾಮೀಜಿಗಳು, ಹಾಗೆ ನಮ್ಮ ಸಿದ್ದರಾಮ ಸ್ವಾಮೀಜಿಗಳು, ಜಿಲ್ಲಾಡಳಿತದ ಲಿಂಗರಾಜ್ ಅವರು, ವಿಶ್ವಾದಿ ಜಾಂಬವಾಸಗ ಎಲ್ಲರೂ ಕೂಡ, ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಇದ್ದೀವಿ. ನಾವು ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ಬೇಕಾಗಿರೋದು, ಕಳೆದ 35 ವರ್ಷಗಳ ಹೋರಾಟವನ್ನ ಮಾಡ್ಕೊಂಡು ಬಂದಾಗ ಸಂವಿಧಾನದ ಬಿಕ್ಕಟ್ಟಿತ್ತು. ಆವಾಗ ನಾವು ನೀವು ಒಂದು ಒಳ ಮೀಸಲಾತಿಗೆ ನಾವು ಕೂಡ ಒಗ್ಗಟ್ಟಾಗಿರ್ತೀವಿ ಅಂತ ನಮ್ಮ ಜೊತೆ ಹೋರಾಟದ ಹೆಜ್ಜೆಯನ್ನ ಇಡ್ತಾ ಬಂದ್ರು.
ಸಂವಿಧಾನ ಬಿಕ್ಕಟ್ಟು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ರಾಜ್ಯ ಸರ್ಕಾರಗಳೇ ಒಳ ಮೀಸಲಾತಿ ಮಾಡಬಹುದು ಅಂತ ಕೊಟ್ಟಂತೆ ಅದ್ ಬಗೆಹರಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಮಾಡಿದ್ಮೇಲೆ ಆಂಧ್ರ ಪ್ರದೇಶದಲ್ಲಿ ಜಾರಿ ಮಾಡ್ಯಾರೆ, ಹರಿಯಾಣದಲ್ಲಿ ಜಾರಿ ಮಾಡ್ಯಾರೆ, ಪಂಜಾಬಲ್ಲಿ ಜಾರಿ ಮಾಡ್ಯಾರೆ, ತೆಲಂಗಾಣದಲ್ಲಾಗಿದೆ, ತಮಿಳುನಾಡಲ್ಲಾಗಿದೆ, ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಕರ್ನಾಟಕದಲ್ಲಿ ಮಾತ್ರ ಆಗ್ತಿಲ್ಲ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯವೂ ಕೂಡ ಇವ್ರಿಗೆ ಕೇವಲವಾಗಿ ಕಾಣ್ತಕ್ಕಂಥ ಮನೋಭಾವ, ರಾಜಕೀಯ ಹಿತಾಸಕ್ತಿ ಯಾವ ಮಟ್ಟ ಅಂದ್ರೆ ರಾಜಕೀಯ ಪಾಳೆಗಾರಿಕೆ ಅಂತ ಹೇಳ್ತೀನಿ ನಾನು. ರಾಜಕೀಯ ಪಾಳೆಗಾರಿಕೆ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ, ಒಂದು ಸರ್ಕಾರ ನಮ್ಮನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನ ತಿರಸ್ಕಾರ ಮಾಡಿ ಹೈಕೋರ್ಟ್ ಹೋಗೋದಕ್ಕೆ ಕಾರಣ ಯಾರು? ಇದೇ ಸರ್ಕಾರ. ನಾಗಮೋಹನ್ ದಾಸ್ ಅಂಕಿಅಂಶಗಳು ಸರಿ ಇಲ್ಲ, ಸದಾಶಿವ ಆಯೋಗದಲ್ಲಿ ಇದ್ರೂ ಕೂಡ, ಮತ್ತೆ ನಮ್ಮ ಮಾಧುಸ್ವಾಮಿ ಅವರ ಆಯೋಗದಲ್ಲಿ ಇದ್ರೂ ಕೂಡ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಹೊಸದಾಗಿ ಸಮೀಕ್ಷೆ ಮಾಡ್ಬೇಕಂತ ಹೇಳಿದ್ರೆ ಯಾರು? ಇದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ. 125 ಕೋಟಿ ಖರ್ಚು ಮಾಡಿ ಸಮೀಕ್ಷೆ ತರಿಸ್ಕೊಂಡಾದ್ಮೇಲೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿದ ಯಾರು? ಇದೆ ಅಲೆಮಾರಿಗಳನ್ನ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಅಸ್ಪೃಶ್ಯರು, ಮೂರನೇ ಜೊತೆ ಅಸ್ಪೃಶ್ಯರು, ಅಲೆಮಾರಿ ಅವ್ರನ್ನ ತಗೊಂಡೋಗಿ ಕೃಷ್ಯ ಜಾತಿಗಳ ಜೊತೆ ಸೇರಿಸೋರು ಯಾರು? ಇದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಕರ್ನಾಟಕ ಸರ್ಕಾರ. ಈಗ ಅವರೇನೆ ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ತಾಂತ್ರಿಕ ದೋಷವನ್ನ ಹುಟ್ಟಾಕಿದವರು ಯಾರು ಹುಟ್ಟಾಕಿದ್ದಾರೆ? ಇದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ತಾಂತ್ರಿಕ ದೋಷಗಳನ್ನ ಹುಟ್ಟಾಕೋದ್ರ ಮೂಲಕ 2 ವರ್ಷಗಳು ಕಳೀತಾ ಇದೆ. ಆಯ್ತಾ? 108 ಅಡಚಣೆಗಳನ್ನ ಸೃಷ್ಟಿ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಆಗದಂಗೆ ನೋಡ್ಕೊಳ್ತಾ ಇರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳ ಪರವಾಗಿ ಇಡೀ ಸರ್ಕಾರ ರಿಯಾಕ್ಟ್ ಮಾಡ್ತಾರೆ. ಈಗ ಒಳ ಮೀಸಲಾತಿ ಬರೀ ಹೋರಾಟಗಳ ಮೂಲಕನೇ ನಮ್ಮ ಹಕ್ಕನ್ನ ಪಡಿಬೇಕಾದ ಸನ್ನಿವೇಶ ಬಂದಿದೆ. ಯಾಕೆಂತಂದ್ರೆ ಆಯೋಗ ಮಾಡ್ಬೇಕಾದ್ರೆ ಹೋರಾಟ ಮಾಡ್ಬೇಕು, ಆಯೋಗಕ್ಕೆ ದುಡ್ಡು ಕೊಡಿಸ್ಬೇಕಾದ್ರೆ ಹೋರಾಟ ಮಾಡ್ಬೇಕು, ಆಯೋಗದ ವರದಿ ಬಂದ್ಮೇಲೆ ಜಾರಿ ಮಾಡಿ ಅಂತ ವರದಿ ಮಾಡ್ಬೇಕು, ಅದಾದ ನಂತರ ಅದು ಅಪ್ರಸ್ತುತ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಬೇಕು, ಅದಾದ ನಂತರ ಮತ್ತೆ ಒಂದು ಆಯೋಗ ಮಾಡಿದ್ರೆ ಅದನ್ನು ಒಪ್ಕೊಳ್ಬೇಕು. ನೀವು ಏನ್ ಸರ್ಕಾರ ಹೇಳ್ಕೊಂಡು ಬಂದು ನಾವು ನಿಮ್ಮ ಗುಂಟು ನೆಪಗಳನ್ನ ನಾವು ಸಹಿಸ್ಕೊಂಡೇ ಬಂದಿದೀವಿ. ನಮ್ಮ ತಾಳ್ಮೆಯನ್ನು ಚೆಕ್ ಮಾಡಬೇಡಿ ಸರ್ಕಾರ. ನೀವು ಚಿತ್ರದುರ್ಗದಲ್ಲಿ ಹೇಳ್ಕೊಂಡಿದ್ದೀರಿ, ಮ್ಯಾನಿಫೆಸ್ಟೋ ಹೇಳಿದಿರಿ, ನಾವು ನಮ್ಮ ಸರ್ಕಾರ ಬಂದ ತಕ್ಷಣ 24 ಗಂಟೆಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸ್ತೀವಿ ಅಂತ ಹೇಳಿರ್ತಕ್ಕಂಥ ನೀವು ಮಾತಿಗೆ ತಪ್ಪುವಂತ ಕೆಲಸ ಮಾಡ್ತಾ ಇದ್ದೀರಿ. ನೀವು ಏನ್ ಹೇಳ್ತೀರಿ? ನಾವು ಹೇಳಿದ್ದನ್ನ ಮಾಡ್ತೀವಿ, ಹೇಳದಂಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತಾ ಇದ್ದೀರಿ. ಪ್ರತಿಯೊಂದು ಸಭೆಗಳಲ್ಲೂ ಹೇಳ್ಕೊಡ್ತಾ ಇದ್ದೀರಿ, ಆದ್ರೆ ನುಡಿದಂತೆ ನಡೀತಾ ಇಲ್ಲ. ಯಾಕೆಂತಂದ್ರೆ ಇದು ಸಾಮಾಜಿಕ ನ್ಯಾಯ. ಯಾವುದೋ ಒಂದು ಸಮಾಜಕ್ಕೆ ಒಂದು ಸಣ್ಣ ವಿಚಾರ, ಒಂದು ಜಮೀನು ಕೊಡಿ ಅಥವಾ ಮನೆ ಕೊಡಿ ಅಂತಲ್ಲ. ಇದು ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ. ಇದು ನೀವು ಈ ಸಾಮಾಜಿಕ ನ್ಯಾಯದಲ್ಲಿ ತಗೊಂಡಾಗಿ ನೀವು ಮುಂದೆ ಓಡ್ಕೊಂಡು ಕುತ್ಕೊಂಡ್ರೆ ಇನ್ನು ಯಾರ ಮುಂದೆ ನಾವು ತಗೊಳ್ಬೇಕಾಗುತ್ತೆ ಹೇಳ್ರಿ? ಎಲ್ಲಾ ಸರ್ಕಾರಗಳು ಹಿಂಗೆ ಮುಂದೂಡ್ಕೊಂಡು ಬಂದು ಮಾಡ್ಕೊಂಡು ಅದಕ್ಕೂ ನಾವು ಸುಮ್ಮನೆ ಆಗಿ ಆಯ್ತಾ? ಸರ್ಕಾರ ಬಂದ ತಕ್ಷಣ 24 ಗಂಟೆ ಮಾಡ್ತೀವಿ ಅಂತ ಹೇಳಿದಾಗ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಕೊನೆಗೆ ಇವೆಲ್ಲಾನು ಗಮನಿಸಿ ಸರ್ವೋಚ್ಚ ನ್ಯಾಯಾಲಯ ಇವರಿಗೆ ಅನ್ಯಾಯ ಆಗ್ತಾ ಇದೆ, ಇದನ್ನ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ, ನೀವು ಜಾರಿ ಮಾಡಬಹುದು ಅಂತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಐತಿಹಾಸಿಕವಾದ ಐತಿಹಾಸಿಕವಾದ ಒಂದು ಆದೇಶವನ್ನ ನೀಡಿದೆ. ಆ ಆದೇಶವೂ ಕೂಡ ನಾವು ಗಣನೆ ತಗೊಳ್ಕೊಂಡೆ. ನೀವೇನೋ ಕುಂಟನೆ ಹೇಳ್ಕೊಂಡು ಮತ್ತೆ ಇನ್ನೊಂದು 1.5 ಕೋಟಿ ಖರ್ಚು ಮಾಡಿ ಮತ್ತೆ ಇನ್ನೊಂದು ಆಯೋಗ ಮಾಡಿದ್ವಿ, ಅಲ್ಲಿಗೂ ನಾವು ಸಹಿಸ್ಕೊಂಡ್ವಿ. ಆಯೋಗದ ವರದಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೇ ಇದಿಲ್ಲ. ಯಾರೋ 2-3 ಅಪ್ರಸ್ತುತ ಅಂತ ಹೇಳಿದ ತಕ್ಷಣ ಅವ್ರಿಗೆ ಟಿವಿ ಕೊಟ್ಟು ನೀವು ಹೇಳಿಕೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಸಿಎಂ ಅವರು, ಇದು ಸರಿಯಲ್ಲ. ನೀವು ಗಟ್ಟಿ ನಿರ್ಧಾರ ತಗೊಂಡು 27ನೇ ತಾರೀಕು ಏನಾದ್ರು ಮಾಡದೇ ಇದ್ರೆ, ಒಳ ಮೀಸಲಾತಿ ಜಾರಿಗೊಳಿಸದೇ ಇದ್ರೆ ಈ ರಾಜ್ಯದಲ್ಲಿ ಯುವಕರು ಯಾವ ಮಟ್ಟಕ್ಕೆ ಹೋಗ್ತಾರೆ ಬಗ್ಗೆ ನಾವೊಂದು ಇಲ್ಲಿವರೆಗೂ ಅವ್ರು ಸಮಾಧಾನ ಮಾಡ್ಕೊಂಡು ಬಂದಿದ್ದೀವಿ. ಮೊನ್ನೆ 12ನೇ ತಾರೀಕು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈ, ಎಲ್ಲ ಎದ್ಬಿಟ್ಟು ನಾವೆಲ್ಲ ಒಬ್ಬರಿಗೆ ಆದ್ರೆ ಈ ತರ ಘಟನೆಗಳಾಗ್ತವೆ ಅಂತ ಒಂದೇ ಕಾರಣಕ್ಕೆ ಎಲ್ಲರೂ ಕೈ ಕಾಗಿರ್ಕೊಂಡು ಅವ್ರಿಗೆ ಸಮಾಧಾನ ಕೊಡಿಸಿ ಸಮಾಧಾನ ಮಾಡಿದೀವಿ. 22 ಸಮಾಧಾನ ಕೊಡ್ತಾ ಇದೀವಿ. ಇನ್ನು 27ನೇ ತಾರೀಕು ನೀವೇನೋ ಜಾರಿ ಮಾಡದೇ ಇದ್ರೆ ಈ ರಾಜ್ಯದಲ್ಲಿ ಯಾವ ಆಂದೋಲನ ಆಗುತ್ತೆ ನನಗೊಂದು ಗೊತ್ತಾಗ್ತಾ ಇಲ್ಲ. ವಿವಿಧ ರೀತಿ ಹೊರಟೋಗುತ್ತೆ.